ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. राष्ट्रीय बेकार सेवा संघಕ್ಕೆ राष्ट्रीय बेकार सेवा संघಕ್ಕೆ जय बेकार ಕಟ್ಟಂಗಿಲ್ಲ 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 ಜೈ बेकार जय बेकार जय बेकार अन्याय अन्याय ಗಾಂಧಿ ನಿನ್ನ ನಾಡಿನಲ್ಲಿ ಗಾಂಧಿ ನಿನ್ನ ನಾಡಿನಲ್ಲಿ ಗಾಂಧಿ ನಿನ್ನ ನಾಡಿನಲ್ಲಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಜೈ बेकार ಜೈ बेकार ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನೇಕಾರ ಮುಖಂಡರು ನೇಕಾರರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಆರಕ್ಷಣಾ ಅಧಿಕಾರಿಗಳಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಏನಪ್ಪ ಇವತ್ತಿನ ಹೋರಾಟ ಅಂದ್ರೆ ದೇಶದ ಬೆನ್ನೆಲುಬು ರೈತ ಆದ್ರೆ ದೇಶದ ಮಾನ ರಕ್ಷಣೆಗಾಗಿ ಬಟ್ಟೆ ನೇಯ್ತಾ ಇರ್ತಕ್ಕಂಥ ನೇಕಾರರ ಸಮಸ್ಯೆ ಏನಾಗಿತ್ತಪ್ಪ ಇವತ್ತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಪರಿಸ್ಥಿತಿಯನ್ನು ನೋಡಿ ಒಂದು ಉಚಿತ ವಿದ್ಯುತ್ ಘೋಷಣೆಯನ್ನು ಮಾಡಿತ್ತು. 10 HP ವರೆಗೆ ಉಚಿತ ವಿದ್ಯುತ್ ಘೋಷಣೆಯನ್ನು ಮಾಡಿದಾಗ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದಪ್ಪ ಅಂತಂದ್ರೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಧೋರಣೆಯನ್ನು ಖಂಡಿಸಿ ಹೋರಾಟ ಮಾಡುವ ಸಂದರ್ಭದೊಳಗೆ ಉಳಿದಿರ್ತಕ್ಕಂಥ ಕರೆಂಟ್ ಬಿಲ್ ತುಂಬಲಿಲ್ಲ. ಅವಾಗ ಅವರು ಫ್ರೀ ಮಾಡಲಾಗ ನಾವು ಕರೆಂಟ್ ಬಿಲ್ ತುಂಬೋದು ಬಿಟ್ಟಿವಾಗ ಆಗ ಉಳಿದಿರ್ತಕ್ಕಂಥ ಕರೆಂಟ್ ಬಿಲ್ ಈಗೇನಿಲ್ಲ ಅಂದರೂ ಮನುಷ್ಯಾಗ 50,000 ಹಿಡ್ಕೊಂಡು 1 ಲಕ್ಷ ತನಕ ಉಳ್ಕೊಂಡು ಬಂದೈತೆ ನಮಗೆ. ಅದಕ್ಕೆ ಸರ್ಕಾರ ರಚನೆ ಆದ ತಕ್ಷಣ ಉಚಿತವಾಗಿ ನೀಡಬೇಕಾಗಿತ್ತು. ನೀಡದೇ ಇರದಕ್ಕಾರಕ್ಕನ ತುಂಬದ ಉಳಿದೈತಿ. ಆ ಒಂದು ಬಾಕಿ ವಿದ್ಯುತ್ ಬಿಲ್ಲನ್ನು ಸರ್ಕಾರವೇ ಭರಿಸಬೇಕು ಅನ್ನತಕ್ಕಂಥ ಈ ಒಂದು ಪ್ರತಿಭಟನಾ ರ್ಯಾಲಿ ಆಗಿರ್ತದೆ. ಅದರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಆತ್ಮಹತ್ಯೆ ಮಾಡಿಕೊಟ್ಟಿರ್ತಕ್ಕಂಥ 58 ನೇಕಾರರಿಗೆ ಇನ್ನೂ ಹಲವಾರು ಅವರಿಗೆ ಪರಿಹಾರ ದೊರಕಿಲ್ಲ. 10 ಲಕ್ಷ ತನಕ ಪರಿಹಾರವನ್ನು ಬೇಡಿಕೆ ಇಡಲಾಗ್ಯದ. ಅದರ ಜೊತೆಗೆ ಏನಪ್ಪ ಅಂದ್ರೆ ಸಮ್ಮಾನ ಯೋಜನೆ ಗೊಂದಲ ಸೃಷ್ಟಿಯಾಗ್ಯದ. ಅದನ್ನು ಗೊಂದಲವನ್ನು ನಿವಾರಣೆ ಮಾಡಬೇಕು. ಇನ್ನೇನಪ್ಪ ಅಂತಾರೆ ನೇಕಾರಲ್ಲಿರ್ತಕ್ಕಂಥ ಶಿಕ್ಷಣ ಬಾಧೆ ಅದ, ನೇಕಾರರಲ್ಲಿ ಸಾಲದ ಬಾಧೆ ಅದ, ಆಶ್ರಯ ಬಾಧೆ ಅದ, ಈ ಎಲ್ಲ ಉದ್ಯೋಗ ಬಾಧೆ ಅದ. ಈ ಎಲ್ಲ ಬಾಧೆಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ. ಅದಕ್ಕೆ ಆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ DC ಸಾಹೇಬ್ರ ವತಿಯಿಂದ
ಪ್ರತಿಭಟನೆ ರ್ಯಾಲಿ ಮುಖಾಂತರ ನಾವು ಮನವಿ ಕೊಡಕ್ಕೆ ಬಂದಿದ್ದೆವು. ಅದಕ್ಕೆ ಕರ್ನಾಟಕ ರಾಷ್ಟ್ರೀಯ ನೇಕಾರ ಸೇವಾ ಸಂಘಟನೆ, ಹೊನ್ನಟ್ಟಿಯ ಜೋಡಣಿ ನೇಕಾರ ಸಂಘಟನೆ ಈ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದನ್ನು ದಯಮಾಡಿ ಪರಿಹರಿಸಬೇಕಂತೇಳಿ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರಲ್ಲಿಯೂ, ಮಾಧ್ಯಮ ಮಿತ್ರರಲ್ಲಿಯೂ, ಆರಕ್ಷಣಾ ಅಧಿಕಾರಿಗಳಲ್ಲಿಯೂ, DC ಸಾಹೇಬರಲ್ಲಿಯೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸರ್ಕಾರ ಒಂದು ಸರ್ಕಾರದ ವಾಕಣಿ ಇದ್ದಂಗ ನಮಗೊಂದು ಖಾತೆ ಕೊಟ್ಟಾರ. ಅವ್ರು ಏನು ಕೊಟ್ಟಾರ? ಜವಳಿ ಇಲಾಖೆಗೆ ಅಂದ್ರ ಶವಾಗಾರ ಕೊಟ್ಟಾರ. ಹೆಣ್ಣದು ಕೋಲೆ ಅಲ್ಲಿ ಜೀವಂತ ಇದ್ದು ಹಂಗೆ ಇಲ್ಲ, ಸತ್ತಿದ್ದು ಹೋಗಕ್ಕವಂದ್ರ ಈಗ ನಾವು ಸತ್ತಿದ್ದು ಹೋದೀವ. ಇಲಾಖೆನೂ ಸತ್ತತಿ, ನೇಕಾರನು ಸತ್ತನು. ದಯಮಾಡಿ ಬಂದಂತ ನೇಕಾರರಲ್ಲಿ ಒಂದು ವಿನಂತಿ, ಈ ಒಕ್ಕಟ್ಟನ್ನ ಕಾಯ್ಕೊನು ಯಾವರೇ ಲೈನ್ ಕಟ್ ಮಾಡಿದಂದ್ರ ಫೋನ್ ಹಚ್ಚ್ರಿ, KB ಜಲಮ ಜಾಲ ಹಚ್ಬಿಡುನು. बनट रामपुर ಹೊಸೂರ್ದಾಗ ಆತು, ಬಾಗಲಕೋಟೆ ಜಿಲ್ಲಾ ಆತು, ಬೆಳಗಾವಿ ಜಿಲ್ಲಾ ಆತು. ಅರ್ಜುನ್ ಭಯ್ಯ ಇದ್ರಾವು, ಅರ್ಜುನ್ ಭಯ್ಯ, ಅರ್ಜುನ್ ಕುಂಬಾರ್ ಅಂತೇಳಿ ನಮ್ಮ ರಾಷ್ಟ್ರೀಯ ನೇಕಾರ ಸಂಘದ ಉಪಾಧ್ಯಕ್ಷರವರು. 8 ದಿನ ಮನೆಯಾಗಿಲ್ಲ ಅವ್ರು. 8 ದಿನ ಬರೀ ಅಲ್ಲೇ ಅದಾರ. ಹುಬ್ಳಿ ಬೆಳಗಾಂ ಪ್ರಾಮಾಣಿಕತೆಯಿಂದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಕತ್ತಾರು. ಅವ್ರ ಹಿಂದೆ ನಾವು ಸದಾ ಅದಾದೀವು. ನಮ್ಮ ಮುಂದೆ ಅವ್ರ ರಾಷ್ಟ್ರೀಯ ನೇಕಾರ ಸೇವಾ ಸಂಘ ತಾಳ್ಮೇನು ಒಟ್ಟ ಐತಿ. ತಲೆ ಕೆಟ್ರ ಹುಸುಳಿ ಮಕ್ಕಳಿಗೆ ನಿಂದ್ರಾಕು ಬರ್ತೈತಿ. ನೀವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಸರ್ಕಾರ ನೀವು ಎಲ್ಲಾರೇ ಬಿಟ್ರಿ ಅಂದ್ರೆ ನಾವು ನಮ್ಮ ಕುಟುಂಬ ಸಮೇತನ ನಾವು ನಿಮ್ಮ ಮನೆ ಗೇಟ್ ಹಾಕೊಂಡ್ತೀವಿ. ಎಲ್ಲ ಇಲ್ಲ ಮಗ್ಗ ಕಂಕಿ ಮಿಷಿನ ನಮ್ಮದು ಭೀಮದ ಗುಂಜ, ಭೀಮ, ಪೇಟೆ, ಹೊಯ್ನ ಎಲ್ಲ ನಿಮ್ಗೆ ನಾವು ಬರಬಾರ್ದು ಅಂದ್ರೆ 20 ಕೋಟಿ ರೂಪಾಯಿ ಮನ್ನಾ ಮಾಡ್ಬೇಕು. ಜವಳಿ ಇಲಾಖೆ ಸದೃಢ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪರಿಹಾರ ಕೊಡಬೇಕು. ರಬಕವಿ ಬನಟ್ಟಿ ತಾಲೂಕಿಗೆ ಒಂದು ಜವಳಿ ಪಾರ್ಕ್ ಮಾಡ್ರಿ. ಅದನ್ನ ತಂದು ಇಲ್ಲಿ ಕಲಬುರ್ಗಿಗೆ ಮಾಡಿರಿ. ನಾವು ಅಲ್ಲಿ ಬಿಟ್ಟು ಇಲ್ಲಿ ವಲಸೆ ಬರೋನು? ನಮ್ಮಲ್ಲಿ ಒಂದು ಭಾಗದಾಗ ಮಾಡ್ರಿ. ನಾವು ಇದನ್ನು ಬೊಮ್ಮಾಯಿ ಅವರಿದ್ದಾಗೂ ಹೇಳಿದೆವು, ಈಗೂ ಹೇಳಕತ್ತಿದೆವು. ಮುಂದಿನ ಮುಖ್ಯಮಂತ್ರಿ ಯಾರು ಬರ್ತಾರ ಅವ್ರಿಗೂ ಹೇಳ್ತೀವಿ. ಆಗುವವರೆಗೂ ನಾವು ಬಿಡಂಗಿಲ್ಲ. ನಮ್ಮ ಹಕ್ಕಲ್ಲಿ ನಾವು ಕೇಳೋರ್ದಾಗ ಕೊಡ್ರಿ. ದಯಮಾಡಿ ನಿಮ್ಮಲ್ಲಿ ಏನಾಗೈತಿ, ಈಗ 2.5 ವರ್ಷ ಆತಂದ್ರೆ ನೀವು ಒಂದು ಹೊಸ ವರದಿ ಹೇಳ್ಯಾರ ಮಾನ್ಯ. ನಾವು ನೇಕಾರರಿಗೆ ಎಷ್ಟು ಬೇಕಟ್ಟು ಅನುಕೂಲ ಮಾಡ್ರಿ. ಇವ್ರು BJP ತರಪಿನ ಇರ್ತಾರಪ್ಪ ಅಂತೇಳಿ. ನಾವು ಎಲ್ಲಾರೇ BJP ತರಪಿ ಇದ್ದೀವಿ ಅಂದ್ರೆ ಇವತ್ತು BJP ಸರ್ಕಾರ ಇರ್ತೈತ್ರಿ ಸಾಹೇಬ್ರ. 132 ಸೀಟ್ ಏನ್ ಬರೀ ನಿಮ್ಮ ಮನ್ಯಾನವ್ರು ಮುಸ್ರಿ ತಿಕ್ಕ ಅವ್ರದ್ದು ಓಟ್ ಹಾಕಿಲ್ಲ, ಇಡೀ ರಾಜ್ಯ ಎಲ್ಲ ಓಟ್ ಹಾಕೈತಿ. 2013 ಉಮಾಶ್ರೀ ಅವರು ನಮ್ಮ ಕ್ಷೇತ್ರದಿಂದ ನಾನು ಅವ್ರನ್ನ ಮಿನಿಸ್ಟರ್ ಮಾಡಿದೆವು. ನೆನಪಿಟ್ಕೋಬೇಕಾದ್ರೆ ಘನ ಸರ್ಕಾರ ಇವತ್ತು. ದಯಮಾಡಿ ಸರ್ಕಾರಕ್ಕೆ ಭಾಳ ಹೇಳಂಗಿಲ್ಲ. ಶಿವಾನಂದ ಸಾಹೇಬರಿಗೆ ಒಂದ ವಿನಂತಿ, ಎಚ್ಚರಿಕೆ ಏನಪ್ಪಾ ಅಂತಂದ್ರ 25 ಕೋಟಿ ರೂಪಾಯಿ ಇರ್ತಕ್ಕಂಥ ಬಾಕಿ ಬಿಲ್ ಅನ್ನ ನೀವು ತುಂಬದೇ ಇದ್ರೆ ನೀವು ರಿಸೈನ್ ಮಾಡ್ರಿ. ನಾವು ನಮ್ಮ ಪೋಸ್ಟ್ ಖಾಲಿ ಇರ್ಲಿ. ನಮಗ CM ಅವ್ರಿಗೆ ಕುಸ್ತೈತಿ, ನಾವು ಆ ಕಡೆ ಹಿಡ್ಕೋತೀವಿ. ನಿಮ್ಮದೇನು ನಡಿಲ್ಲ. ಇದು ನೇರವಾಗಿ ಎಚ್ಚರಿಕೆ. ದಯಮಾಡಿ ನಾವೇನು ಬಂದದ್ವಿ ಯಾರೂ ಧೈರ್ಯ ಆಗಂಗಿಲ್ಲ. ಯಾವರೇ ಹೇಳಿಲ್ಲ ಇನ್ನು ಒಟ್ಟ ಹುಬ್ಬಳ್ಳಿ ಸೆಕ್ಷನ್ದಾಗ ಅವ್ರು ಡ್ಯೂಟಿನ ಮಾಡೋದು ದುರ್ಲಭಕತಿ. ಹಂಗೆ ಮಾಡಿಬಿಟ್ಟು ನಾಯಿ ಬೇಡ ಪರಿಸ್ಥಿತಿ ಹಂಗೆ ಆಕತಿ ನೋಡ್ರಿ. ಇಲ್ಲಿದ್ರು ಒಟ್ಟ ಸಾಹೇಬ್ರು ಹೇಳ್ಯಾರ ದನಿಗೆ ಮಾಡ್ರೆ ಒಳಗೆ ಹಾಕನತ್ತ. ಸರ್ ಈಗ ಒಂದು ವಿನಂತಿ, ಹೊತ್ತ ಸಿರಿನೇ ಎಲ್ಲ ರೀ. ಮತ್ತು ಸಿರಿನಾಗ ಹೊಟ್ಟೆ ತುಂಬ್ಕೊಂಡು ಹೋಗ್ಬೇಕು. ಏನಾರ ದನಿಗೆ ಮಾಡ್ರೆ ಒಳಗೆ ಹಾಕಿರ 2-3 ಹೊತ್ತು ಊಟಾರೆ ಕೊಡ್ತೀರಿ. ಅದಕ್ಕೂ ತಯಾರದೀವಿ ನಾವು. ಬೇಕಂತಂದ್ರೆ ಈ ದೇಶದ ಮಾನ ಮುಚ್ಚುವಂತ ನೇಕಾರಗ ಎಷ್ಟು ಹೀನಾಯವಾಗಿ ನಡೆಸ್ಕೊಳಕ್ತೈತೆ ಅನ್ನುವಂತ ನೀವು ಮ್ಯಾಲೆ ಹೇಳ್ರಿ. ಬಂದಿರಿ ಯಾಕಂತ ಕೇಳ್ಬೋದಾ ಸರ್? ರಾಜ್ಯದೊಳಗ ನಮ್ಮಲ್ಲಿ ಜವಳಿ ಇಲಾಖೆ ನೇಕಾರರನ್ನ ಮರೆತು ಬಿಟ್ಟೈತ್ರಿ. ನೇಕಾರರಿಗೆ ಒಂದೇದು ಉದ್ಯೋಗ ಇಲ್ಲ, ನೇಕಾರರಿಗೆ ಯಾವುದೇ ರೀತಿ ಸವಲತ್ತಿಲ್ಲ. ರಾಜ್ಯ ಸರ್ಕಾರದಿಂದ ಜವಳಿ ಇಲಾಖೆ ನಿಧಿ ಮಾಡಕತ್ತೈತಿ. ಯಾಕಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ನೇಕಾರರನ್ನ ಮರ್ತಂತ ಶಿವಾನಂದ ಪಾಟೀಲ್ ಅವ್ರಿಗೆ ನೇರವಾಗಿ ಹೇಳ್ತು, ನೀವು ಏನು ಅನ್ಯಾಯ ಮಾಡಕತ್ತೀರಿ ಅದು ನಿಮ್ಮನ್ನು ಬೆನ್ನು ಹತ್ತಿ ಕಾಡ್ತೈತಿ ಮುಂದಿನ ದಿನಮಾನದಾಗ. ಈಗಾಗಲೇ ನಮ್ಮಲ್ಲಿ ನೇಕಾರರ ಆತ್ಮಹತ್ಯೆ ಮಾಡ್ಕೊಂಡಾರ, ಅವ್ರಿಗೆ ಪರಿಹಾರ ಇಲ್ಲ. ಮತ್ತು ಈಗಾಗಲೇ ನಾವು ಕಳೆದ 3 ವರ್ಷದಿಂದ ಹೋರಾಟ ಮಾಡಕತ್ತಿದ್ದೀವಿ ವಿದ್ಯುತ್ ಬಿಲ್ಲದ್ದು. ಅದನ್ನು ವಿದ್ಯುತ್ ಬಿಲ್ ರಾಜ್ಯ ಸರ್ಕಾರ 20 HP ಫ್ರೀ ಕೊಡ್ತಾನಂದಿತ್ತು, 10 HP ಕೊಟ್ಟತಿ. ಆ 10 HP ಕೊಡೋಕ್ಕಿಂತ ಮುಂಚಿತವಾಗಿ ನಮ್ದು 10 ತಿಂಗಳ ಬಾಕಿ ವಿದ್ಯುತ್ ಬಿಲ್ ಐತಿ. ಅದನ್ನು ಸರ್ಕಾರವೇ ಭರಿಸ್ಬೇಕಂತ ಹಾಗೆ ಹಿಡಿದ ಹೋರಾಟ ಮಾಡಕ್ತಿದ್ದೀವಿ. ಅದು ಕೂಡ ನಮ್ಮ ಕುರ್ಚಿಯ ಬಡ್ಯಾಗ ಹಾಕಾಕತ್ತೀರಿ. ಮತ್ತು ನೇಕಾರರ ರಾಜ್ಯದೊಳಗೆ ಬದುಕಬೇಕೋ ಬೇಡ ಅನ್ನೋದನ್ನು ಕೇಳಕ್ಕೆ ನಾವು ಬಿಜಾಪುರಕ್ಕೆ ಬಂದಿದ್ವಿ. ಸರ್ ಇವಾಗ ಹೇಳಿ ನಿಮಗೆ, ಇದು ಒಂದು ರಾಜ್ಯ ಸರ್ಕಾರ ಬಂದು 2.5 ವರ್ಷ ಆಯಿತು. ಎಲ್ಲರಿಗೂ ವಿದ್ಯುತ್ ಉಚಿತ ಅಂತ ಹೇಳಿಕೆ ಕೊಟ್ಟು ಒಂದು ಸರ್ಕಾರ ಬಂತು. ಯಾಕೆ ನೇಕಾರಿಗೆ ಯಾಕೆ ತಾರತಮ್ಯ ಮಾಡಿದ್ರು ಅವರು?
ಅದನ್ನು ಕೇಳಕ್ಕನ ನಾವು ಬಂದಿದ್ದೀವಿ ಸರ್. ಯಾಕಂತಂದ್ರೆ ಮಲತಾಯಿ ದೂರನೆ ಈಗ ನೋಡ್ರಿ ಮಂಡ್ಯ ಮೈ ಶುಗರ್ ಫ್ಯಾಕ್ಟ್ರಿಗೆ 25 ವರ್ಷದ 52 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಮಾನ್ಯ ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರು ತುಂಬ್ಯಾರ. ಮುಂದೆ ಜವಳಿ ಸಚಿವರು ಅವರ ಅದಾರ. ನಮ್ದು 20 ರಿಂದ 25 ಕೋಟಿ ರೂಪಾಯಿ ಐತ್ರಿ. ನಮ್ದು 2.5 ವರ್ಷ ಸರ್. 2.5 ವರ್ಷ ಬಿಲ್ಲಕ್ಕ ನೇಕಾರರು ಮೋಟಿ ಪವರ್ ಲೈನ್ಗಳನ್ನ ಈಗಾಗಲೇ ವಿದ್ಯುತ್ ಮಂಡಳಿ MD ಅವರು ಕಟ್ ಮಾಡ್ರಿ ಅಂತ ಆದೇಶ ಮಾಡ್ತಾರೆ. ಮತ್ತೆ ಅಲ್ಲಿ 25 ವರ್ಷದ ಮಂಡ್ಯ ಮೈ ಶುಗರ್ ಫ್ಯಾಕ್ಟ್ರಿದು 52 ಕೋಟಿ ರೂಪಾಯಿ ಇತ್ತು. ಆಗೇನು KB ಅವರು ಇವ್ರು ಸರ್ಕಾರದವರು ನಿಧಿ ಮಾಡಕತ್ತೀರನ್ರಿ? ಅವಾಗ ಏನ್ ಮಾಡಕತ್ತೀರಿ ಇವರು? 5 ಎಲೆಕ್ಷನ್ ಆಗ್ಯಾವ್ರಿ. ಹಿಂದಿನ ಸರ್ಕಾರನು ಏನು ಮಾಡಿಲ್ಲ, ಈಗಿನ ಸರ್ಕಾರನು ಏನು ಮಾಡಕತ್ತಿಲ್ಲ. ಇದು ಸರ್ಕಾರ ಇವ್ರದ್ದು ಮಲತಾಯಿ ಧೋರಣೆ ಮಾಡಕೈತ್ರಿ. ಸರ್ ಇವಾಗ ಸರ್ಕಾರ ಬಂದು ಇವತ್ತೊಂದು ಆಗ್ತದೆ, ಸ್ವತಂತ್ರ ಬಂದು ನಮಗೆ 75 ವರ್ಷ ಆಯ್ತು. 75 ವರ್ಷ ಆದರೂ ಕೂಡ ಪ್ರತಿಯೊಂದು ಪ್ರತಿಭಟನೆ ಮೂಲಕನೇ ಪಡೆದುಕೊಳ್ಳಬೇಕಾಗೈತಿ. ಯಾಕೆ ಈ ತರ ನಡೀತಾ ಇದೆ ನಮ್ಮ ಭಾರತ ದೇಶದಲ್ಲಿ? ಇದು ನಮ್ದು ದುರ್ದೈವ ಸರ್. ಯಾಕಪ್ಪ ಅಂತಂದ್ರ ಸಂವಿಧಾನಗಳನ್ನ ಬರೆದಿಟ್ಟಂತ ಮಹಾನುಭಾವರಿಗೆ ಸಂವಿಧಾನದ ನಡೆಸ್ಕೋತ ರಾಜಕಾರಣಿಗಳ ಇನ್ನೂವರೆಗೂ ನಮ್ಮಲ್ಲಿ ಬರುವವರಾಗ್ಯಾರಿ. ಕೇಂದ್ರಕ್ಕೂ ಸರಿಯಾಗಿಲ್ಲ, ರಾಜ್ಯಕ್ಕೂ ಸರಿಯಾಗಿಲ್ಲ ಸರ್. ನಮ್ದು ಸೆಂಟ್ರಲ್ಗೂ ಐತ್ರಿ ಪೋಸ್ಟ್, ರಾಜ್ಯಕ್ಕೂ ಐತ್ರಿ. ನಾವು ಎರಡೂ ಕಡೆ ಟ್ಯಾಕ್ಸ್ ತುಂಬ್ತೀವಿ. ನಮಗೆ ಅಲ್ಲಿದನು ಏನು ಲಾಭಾಂಶಗಳಿಲ್ಲ, ಅಲ್ಲಿದನು ಏನೋ ಯೋಜನೆಗಳ ಸಿಗಂಗಿಲ್ಲ. ನೋಡಿ ಸರ್, ನಿಮಗೊಂದು ಮಾತು ಹೇಳ್ತೀನಿ ಕೇಳ್ರಿ. ರಾಜ್ಯದೊಳಗ 3 ನಮೂನಿ ನೇಕಾರ: 1 ನಂಬರ್, 2 ನಂಬರ್, 3 ನಂಬರ್. 3 ನಂಬರ್ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಇರ್ತಕ್ಕಂಥ ರಬಕವಿ ಬನಟ್ಟಿ ನೇಕಾರ. ನಾವು ಒಂದು ಸೀರೆ ನೇಯ್ದ್ರೆ ನಮಗೆ 60 ರಿಂದ 70 ರೂಪಾಯಿ ಬೀಳ್ತೈತ್ರಿ. ದಿನ 2 ಸೀರೆ ನೇಯ್ಬೇಕಾದ್ರೆ ನಾವು ನಮ್ಮ ಹೆಣ್ಮಕ್ಳು ನಮ್ಮ ಕುಟುಂಬ ಸಮೇತ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ಹಿಡ್ಕೊಂಡು ನೇಯ್ದಾಗ ನಮಗೆ 150 ರಿಂದ 180 ರೂಪಾಯಿ ಪಗಾರ ಬೀಳ್ತೈತ್ರಿ ಸರ್. ಏನು ಹೊಟ್ಟೆ ತುಂಬ್ಕೋದ್ರಿ ಸರ್ಕಾರದಾಗ? ಸರ್ ಇವತ್ತು ಈ ಒಂದು ಗೌಂಡರ್ಕಾಯಿ ಕೆಲಸಕ್ಕೆ ಹೋದ್ರೆ 800 ರೂಪಾಯಿ ಪಗಾರದಿಂದ 1000 ರೂಪಾಯಿ ಪಗಾರ ಐತೆ ನೀವು ಅಂತೀರಂತ ಸರ್. ಅವರು ಲೇಬರ್ ಸ್ಪೆಷಲಿಸ್ಟ್ ಕಾರ್ಮಿಕರ ಇಲಾಖೆಯಿಂದ ಅವ್ರು ತಗೊಂಡಾರ್ರಿ. ನಾವು ಅನಾಥ ಮಕ್ಕಳದೀವ್ರಿ. ಕೇಂದ್ರ ಸರ್ಕಾರನು ಹಂಗೈತ್ರಿ, ರಾಜ್ಯ ಸರ್ಕಾರನು ಹಂಗೈತ್ರಿ. ನೇಕಾರರಂದ್ರ ಈ ದೇಶದಾಗ ಈ ರಾಜ್ಯದೊಳಗ ದಿಕ್ಕಿಲ್ಲದ ಪರದೇಶಿ ಅಂತ ಹೇಳಿ ಒಂದು ಶಾಸ್ತ್ರ ಐತ್ರಿ ಸರ್. ಇವ್ರಿಗೆ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವವಾಗ ಬ್ರಿಟಿಷರ್ನ ಹೊರಗೆ ಹಾಕಾಕ ಹೋರಾಟ ಮಾಡ್ತೀರಿ. ಈಗ ರಾಜಕಾರಣಿಗಳ ವಿರುದ್ಧ ಕೂತ ಈಗ ನಮ್ಮ ಸವಲತ್ತ ನಮಗೆ ಬೇಡಿಕೆ ಏನಾಗಬೇಕಾಗೈತೆ ಅನ್ನೋ ತಗೋದ್ ಬಂದತ್ರಿ. ಇದು ದುರ್ದೈವ್ರಿ ಇದು. ಸರಿ, ಕೊನೆಯದಾಗಿ ಯಾಕೆ ನೀವು ಜವಳಿ ಶಿವಾನಂದ ಪಾಟೀಲ್ ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ ನೀವು ಲಾಸ್ಟ್? ಸರ್, ನೇಕಾರರ ಬಗ್ಗೆ ಕಾಳಜಿ ಮಾಡಿ ನೇಕಾರರನ್ನ ರಾಜ್ಯದೊಳಗೆ ಕಾಪಾಡುವ ಶಕ್ತಿ ನಿಮ್ಮಲ್ಲಿದ್ರೆ ಮಾತ್ರ ನೀವು ಜವಳಿ ಇಲಾಖೆ ಒಳಗೆ ಮುಂದುವರಿಬೇಕು. ಇರ್ದಿದ್ರ ಇವತ್ತಿಂದ ಇವತ್ತ ನೀವು ರಾಜಾರಾಮೆ ನೀಡಬೇಕು. ಏನೂ ತೊಂದರೆ ಇಲ್ಲ. ನಮ್ಮ ಇಲಾಖೆ ಖಾಲಿ ಉಳಿಲಿ. ಅದು ನಮ್ಮ ಇಲಾಖೆ ಖಾಲಿ ಉಳಿಲಿ. ನಮ್ಮ ಇಲಾಖೆ ಅನಾಥವಾಗಿರ್ಲಿ. ನೇಕಾರು ಅನಾಥದಾರು, ಇಲಾಖೆಯಲ್ಲೂ ಅನಾಥ ಇರ್ಲಿ. ನಿಮ್ಮಿಂದ ಏನೂ ತೆಗೆದಾಗ್ಲಿಲ್ಲ ಅಂದ್ರೆ ಇವತ್ತಿಂದ ಇವತ್ತ ರಿಸೈನ್ ಮಾಡ್ರಿ. ನಾವು ಏನ್ ಮಾಡೋದು ನಮ್ಗೆ ಗೊತ್ತೈತಿ. ನಾವು ಮುಂದಿನ ಹಾದಿ ಹುಡುಕ್ತೀವಿ. ಸರ್, ನಿಮ್ಮ ಹೆಸರು? ಆನಂದ್ ಚನ್ನಪ್ಪ ಜಗದಾಳ್, ಯಾವ ಸರ್? ಬನಟ್ಟಿರಿ. ಥ್ಯಾಂಕ್ ಯು. ಇಡೀ ರಾಜ್ಯ ಮಟ್ಟದಿಂದನೇ ಬಂದಾರ್ರಿ. ಬೆಳಗಾವಿ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಒಳಗದೀವ್ರಿ. ಯಾಕಂದ್ರೆ ನಾವು 3 ನಂಬರ್ ನೇಕಾರದ ಇವತ್ತು ನಿಮ್ಗೆ ಈಗಾಗಲೇ ಹೇಳೀನಿ. ನಾವು ಎಲ್ಲ ರಾಜ್ಯದಿಂದ ಅಲ್ಲಿಂದ 10 ಜನ 20 ಜನ ಅವರು ಸಾಕಷ್ಟು ಜನ ಬಂದಾರ. ಸುಮಾರು ಇಲ್ಲಂದ್ರೆ ಒಂದು 4 ರಿಂದ 5 ಸಾವಿರ ಜನಸಂಖ್ಯೆ ಐತಿ. ತಾವೆಲ್ಲರೂ ನೋಡ್ಯಾರಿ ಮಾಧ್ಯಮದವರು. ನಾವು ಹೇಳೋದು ಒಂದ, ದೇಶದೊಳಗ ರೈತರಿಗೆ ಎಷ್ಟು ಪ್ರಾಮುಖ್ಯತೆ ಐತ್ರಿ ಅಷ್ಟು ನೇಕಾರರಿಗೆ ಕೇಂದ್ರ ಸರ್ಕಾರನು ಕೊಡ್ಲೇಬೇಕು, ರಾಜ್ಯ ಸರ್ಕಾರನು ಕೊಡ್ಲೇಬೇಕು. ಇದು ಯಾರ ಅಪ್ಪಂದು ಕೇಳಾಕತ್ತಿಲ್ಲ. ನಾವು ನಮ್ಮ ಹಕ್ಕೈತಿ, ನಮಗೆ ಇವ್ರಿಬ್ರು ಕೊಡ್ಬೇಕು. ಇಬ್ರು ಕೊಡಕ್ಕಾಗಂಗಿಲ್ಲ ಅಂದ್ರೆ ಇಬ್ರು ವಿರುದ್ಧ ಮುಂದಿನ ದಿನಮಾನದಾಗ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಎಷ್ಟು ದಿನದಿಂದ ತಮ್ಮ ಬಾಕಿ ಬಿಲ್ ಉಳಿದಿದೆ? ಸುಮಾರು ನಮ್ಮದು ಉಳಿದಿದ್ದ 10 ತಿಂಗಳ್ರಿ. ಅದು ಬಡ್ಡಿ ಗಿಡ್ಡಿ ಎಲ್ಲ ಚಕ್ರ ಬಡ್ಡಿ ಕೂಡಿಸಿ ಸರ್ಕಾರ ಏನ್ ಮಾಡೈತಿ, ಈಗ ಬಡ್ಡಿ ಆಡೋ ಲೆಕ್ಕದಾಗ ವಿಚಾರ ಮಾಡಿ. ಯಾಕಂದ್ರೆ ಅವ್ರು 5 ಗ್ಯಾರಂಟಿ ಕೊಡ್ಬೇಕ್ರಲ್ಲ. ಅದಕ್ಕೆ ನಮ್ಮದು ಈಗ 10,000 ಇದ್ದಿದ್ದು 40,000 ಮಾಡ್ಯಾರ ಈಗ ಅವ್ರು ಸರ್ಕಾರದವರು. 40,000 ಸರ್ಕಾರ ಹೇಳ್ದಂಗೆ ಕೇಳಕ ಹುಬ್ಬಳ್ಳಿ MD ಮತ್ತು ಅವ್ರ ಇಲಾಖೆ ಐತಿ. ಅವ್ರು ಹೇಳ್ದಂಗೆ ಗಾಳಗಂಟಿ ಅವ್ರು ಬರ್ಸ್ತಾರೆ. ನಮ್ಮ ನೇಕಾರರ ವಿದ್ಯುತ್ ಬಿಲ್ ಟೋಟಲ್ ಎಷ್ಟಾಗುತ್ತೆ? ಒಂದು 25 ಕೋಟಿ ರೂಪಾಯಿ ಆಕೈತ್ರಿ. 20 ರಿಂದ 25 ಕೋಟಿ ರೂಪಾಯಿ ರೀ. ಈಗ ಏನಿಲ್ಲ, ಮಂಡ್ಯ ಮೈ ಶುಗರ್ಕ 25 ವರ್ಷದ 52 ಕೋಟಿ ರೂಪಾಯಿ ತುಂಬ್ಯಾರ್ರಿ. ತುಂಬಿದ ಸಚಿವರು ನಮ್ಮವ್ರು ಅದಾರ. ಸಕ್ಕರೆ ಸಚಿವರು. ಎಡಕ್ ನೋಡ್ರಿ ಸಕ್ಕರೆ, ಬಲಕ್ ನೋಡ್ರಿ ನೇಕಾರರು. ಜವಳಿ ಇಲಾಖೆ ಐತಿ. ಅದನ್ನ ಮಾಡಕ್ ಆಗಂಗಿಲ್ಲ, ತಾರತಮ್ಯ ಆಗೈತಿ. ಈಗ ಪೂರ್ಣ ಪ್ರಮಾಣ ಸಬ್ಸಿಡಿ ನಾವು ಒಂದು ಹೇಳ್ತಾನೆ ಕೇಳ್ರಿ. ಈ ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿದಾಗ ನಿಂತಿದೀವು. ಇದನ್ನ ನೀವು ಹೆಡ್ಲೈನ್ಸ್ದಾಗ ಹಾಕ್ರಿ. ಈ ಸರ್ಕಾರ ತುಂಬದೇ ಇದ್ರ ಮುಂದಿನ ಸರ್ಕಾರ ಬಂದಾಗ ತುಂಬುದು. ನೇಕಾರ ಯಾವ ಒಂದು ನಯ್ಯ ಪೈಸಾ ತುಂಬಂಗಿಲ್ಲ. ಇದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ. ಆನಂದ ಜಗದಾಳ್. ಪ್ರತಿಭಟನೆ ರ್ಯಾಲಿ, ಕೆಲವೊಂದಿಷ್ಟು ನೇಕಾರರ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳದಾವು. ಈಗಾಗಲೇ ಎಷ್ಟೋ ಸರ್ಕಾರಗಳು ಬಂದರೂ ಕೂಡ ಅವರು ಸಣ್ಣ ಹುಡುಗರಿಗೆ ಚಾಕ್ಲೇಟ್ ಕೊಟ್ಟಾಗ ಸಣ್ಣ ಒಂದಿಷ್ಟು ಇವನ್ನಷ್ಟೇ ಕೊಟ್ಟಾರ. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಬೇಡಿಕೆಗಳೇ ಸಣ್ಣ ಅದಾವೆ. ಆ ಎಲ್ಲ ಸಣ್ಣ ಬೇಡಿಕೆಗಳನ್ನು ಕೂಡ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಅನ್ನುವಂಥ. ಯಾಕಂದ್ರೆ ರೈತ ಇವತ್ತು ಅನ್ನ ಹಾಕ್ತಾರೆ, ನೇಕಾರ ಮಾನವನ್ನು ಮುಚ್ಚುವಂಥ ಕೆಲಸ ಮಾಡ್ತಾರೆ.
ಯಾಕಂದ್ರೆ ರೈತ ಇವತ್ತು ಊಟ ಮಾಡಿರಲಿಲ್ಲ ಅಂತ ಯಾರು ಕೇಳಂಗಿಲ್ಲ. ಮೈ ಮೇಲೆ ಬಟ್ಟೆ ಇರ್ಲಿಲ್ಲಪ್ಪ ಅಂತಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಅದಕ್ಕೆ ಆ ರೈತರು ಮಾಡುವಂತ ಕೆಲಸ, ನೇಕಾರ ಮಾಡುವಂತ ಕೆಲಸ ಎರಡೂ ಒಂದೇ. ಈ ನಾಡಿಗೆ, ಈ ಜಗತ್ತಿಗೆ ನೇಕಾರ ಮತ್ತು ರೈತ ಅನ್ನುವಂಥವ್ರು ಎರಡು ಕಣ್ಣಿದ್ದಂಗೆ. ಇವತ್ತು ನಮ್ಮ ಜವಳಿ ಸಚಿವರು ಒಂದು ಕಣ್ಣಿನಿಗೂ ಎರಡೂ ಕಣ್ಣಿಗೂ ಕೂಡ ಅವರು ಸಚಿವರಾಗಿದ್ದಾರೆ. ಇವತ್ತು ರೈತರಿಗೂ ಕೂಡ ಅವರು ಸಚಿವರಾಗಿದ್ದಾರೆ, ನಮಗೂ ಕೂಡ ಸಚಿವರಾಗಿದ್ದಾರೆ. ಅದಕ್ಕೆ ಈಗಾಗಲೇ ಮಲತಾಯಿ ಧೋರಣೆಯನ್ನು ಬಿಟ್ಟು ನಮಗೇನು ರೈತರಿಗೆ ಆಗಿದೆ ಅದೇ ರೀತಿಯಾದಂಥ ಅನುಕೂಲಗಳನ್ನು ಕೂಡ ನೇಕಾರಿಗೆ ಕೊಟ್ಟಾಗ ನೇಕಾರರು ಬೆಳೀತಾರೆ. ನೇಕಾರರು ಉತ್ತೇಜನ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಎಷ್ಟು ತಿಂಗಳಿಂದ ತಮ್ಮ ಬಿಲ್ ಬಾಕಿ ಇದೆ? ಈಗ ಎರಡೂವರೆ ವರ್ಷದಿಂದ ವಿದ್ಯುತ್ ಬಿಲ್ ಬಾಕಿ ಇದೆ. ಅದೆಲ್ಲ ಸೇರಿ ಒಂದು 20 ಕೋಟಿ ರೂಪಾಯಿ. ಸರ್ಕಾರಕ್ಕೆ ಏನು ಒಂದು ಸಣ್ಣ ಉಗುರು ಚೂಟಿದಷ್ಟ ಒಂದು ಸಣ್ಣ ಕೆಲಸ ಅದು. ಇವತ್ತು ಅದು ಬಡ್ಡಿ ಆಮೇಲೆ ದಂಡ ಎಲ್ಲ ಸೇರಿ ಅದು ಬೆಳೀತಾ ಇದೆ. ಅದಕ್ಕೆ ಸರ್ಕಾರ ಇದರ ಕಡೆ ಗಮನ ಹರಿಸಿ ಅದೊಂದು 20 ಕೋಟಿ ರೂಪಾಯಿ ಮನ್ನಾ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ಹೋರಾಟದ ಮೂಲಕ ಅವರು ಮನವಿ ಮಾಡ್ತಾ ಇದ್ದಾರೆ. ಈ ಒಂದು ನೇಕಾರಿಕೆಯ ಸಂಕಷ್ಟದಿಂದ ಏನವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬಗಳು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಬೇಡ್ತಾ ಇದ್ದಾರೆ. ಭಾಳ ಏನು ಬೇಡ್ತಾ ಇಲ್ಲ. ಆ ಒಂದು ನಿಟ್ಟಿನೊಳಗೂ ಕೂಡ ಸರ್ಕಾರ ಯೋಚನೆ ಮಾಡಬೇಕು. ಒಂದು ಬಜೆಟ್ನಲ್ಲಿ ನೇಕಾರಿಕೆಗಾಗಿನೇ ಒಂದಿಷ್ಟು ದುಡ್ಡು ಅಂತ ಹೇಳಿ ಪ್ರತಿ ಬಜೆಟ್ನೊಳಗೆ ತೆಗಿಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಹೋರಾಟದ ಬೇಡಿಕೆ ಆಗಿದೆ. ಮತ್ತೆ ಬೇರೆ ಬೇರೆ ಯಾವ ಯಾವ ಬೇಡಿಕೆಗಳಿವೆ? ಎಲ್ಲ ಸಣ್ಣ ಪುಟ್ಟ ಬೇಡಿಕೆನೇ ಅದಾವ್ರಿ, ದೊಡ್ಡ ಯಾವ ಇಲ್ಲ ಎಲ್ಲ ಸಣ್ಣ ಪುಟ್ಟ. ಈ ನೇಕಾರ ಏನು ಮಾಡ್ತಾನಂದ್ರೆ ನೇಯ್ತಾನ, ಹೊರಗೆ ಬಂದಪ್ಪ ಅಂದ್ರೆ ಭಾಳ ಒಂದು ಸಿನಿಮಾ ನೋಡ್ತಾನ, ಒಂದು ಹೋಟೆಲ್ಗೆ ಹೋಗಿ ಕಪ್ ಚಾ ಕುಡಿತಾನೆ, ಹೊಳ್ಳಿ ಮನೆಗೆ ಹೋಗ್ತಾನೆ. ಜಗತ್ತಿನ ಬಗ್ಗೆ ಅವ್ರು ಹೆಚ್ಚು ಯಾವುದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಉದ್ಯೋಗ ತಾವು ನಮ್ಮ ಪುಸ್ತಕ ನಾವು ಇರುವಂಥ ಜನ ಯಾವುದೂ ಹೆಚ್ಚಿನ ಬೇಡಿಕೆನೂ ಅವ್ರಿಗೆ ಬೇಕಾಗಿಲ್ಲ. ಸಣ್ಣ ಪುಟ್ಟ ಬೇಡಿಕೆಗಳು ಅದನ್ನು ಈಡೇರಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ. ಸರ್, 2.5 ವರ್ಷ ಆಯ್ತು ಸರ್ಕಾರ ಬಂದು, ನೀವು ಈ ರೀತಿ ಸ್ಟ್ರೈಕ್ ಮಾಡೋದು ಭಾಳ ವಿಳಂಬ ಆಯ್ತಲ್ಲ? ಇಲ್ಲ, ಇದು ಹೋರಾಟ ನಡೆದೇ ಇದೆ ರೀ. ಪ್ರತಿ ಸಲ ಹೇಳ್ತೀವಿ. ದೊಡ್ಡ ಮಟ್ಟದಾಗ ಮಾಡಿದ್ರಿ? ದೊಡ್ಡ ಮಟ್ಟದಾಗ ಆಗಿಲ್ಲ. ಏನೋ ನಮ್ಮ ಸಚಿವರು ಅದಾರ, ನಮ್ಮ ಸರ್ಕಾರ ಅದೇ ಅನ್ನುವಂಥ ಉದ್ದೇಶದಿಂದ ಹಂಗೆ ಅವಾಗ ಸ್ವಲ್ಪ ಹೇಳ್ಕೊತಿದೀವಿ. ಅದು ಇವತ್ತು ಅದು ಆಗ್ಲಾರ್ದಕ್ಕೆ ಇವತ್ತು ಒಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಈ ಮುಂದಿನ ರೂಪರೇಷೆ ಏನದ ಸರ್? ಇಲ್ಲ, ಈಗ ಇದು ಎಲ್ಲ ಈಗ ನೇಕಾರರೆಲ್ಲ ಇವತ್ತು ಬಂದಾರ. ಇವತ್ತು ಏನಿರ್ಲಿಲ್ಲಪ್ಪ ಅಂತಂದ್ರೆ ಈಗ ಮನುಷ್ಯಾಗ ಕೇಳಿದಾಗ ಕೊಟ್ಟಿಲ್ಲಪ್ಪ ಅಂದಾಗ ಮತ್ತೆ ಒಂದು ಬೇರೆ ರೂಪ ತಾಳುವಂಥದ್ದು ಬರ್ತದೆ. ಅಂತ ಒಂದು ಹೋರಾಟಕ್ಕೆ ಮತ್ತೊಂದು ಉಗ್ರ ರೂಪ ತಾಳುವಂಥದಕ್ಕೆ ಅವಕಾಶ ಕೊಡಬಾರದು. ಮಾನ್ಯ ಸಚಿವರು ನಮ್ಮವ್ರು ಅದಾರ, ಅವರು ಮನಸ್ಸು ಮಾಡಿದಾರೆ ಅಂದ್ರೆ ಏನು ದೊಡ್ಡ ವಿಷಯ ಅಲ್ಲ ಅಂತೇಳಿ ನಾ ಮತ್ತೊಂದು ಬಾರಿ ಅವ್ರಿಗೆ ಮನವಿ ಮಾಡಿ. ನಮ್ಮ ಹೆಸರೇ ಆನಂದ್ ಹುಲ್ಮನಿ ಅಂತೇಳಿ, ವಿಜಯಪುರ ಜಿಲ್ಲಾ ನೇಕಾರ ಒಕ್ಕೂಟದ ಕಾರ್ಯದರ್ಶಿ. ಥ್ಯಾಂಕ್ ಯು ಸರ್.